ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅವ ನೀನ್ ನನಗೆ ಬೈದ್ರು ಸರಿ, ನನಗಿಲ್ಲಿರಕ್ಕಾಗ್ತಾ ಇಲ್ಲ. ನನ್ನ ಕ್ಷಮಿಸ್ಬಿಡಕ್ಕ. ಈ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ನನ್ನ ತಲೆನೇ ಕೆಟ್ಟೋಗಿದೆ. ಎಷ್ಟು ಯೋಚಿಸಿದ್ರೂ ಉತ್ತರನೇ ಸಿಗ್ತಿಲ್ಲ. ಇದ್ರ ಬಗ್ಗೆ ಪದ್ಮಿನಿ ಹತ್ರನೇ ಹೋಗಿ ಕೇಳೋಣ ಅಂದರೆ ಯಾಕೋ ಮನಸ್ಸೇ ಆಗ್ತಿಲ್ಲ. ಅವಳು ಆಲ್ರೆಡಿ ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಾಳೆ. ಮತ್ತೆ ನಾನು ಹೋಗಿ ಹೀಗೆಲ್ಲ ಕೇಳಿದ್ರೆ ಇನ್ನೂ ಡಿಸ್ಟರ್ಬ್ ಆಗ್ತಾಳೆ. ಏನು ಮಾಡೋದು? ಶೋಭರಾಜ್ ಅವರು ಬೆಂಗಳೂರಿನವರು, ಈವೆಂಟ್ ಆರ್ಗನೈಸರು ಕೂಡ. ಈ ಶೋಭರಾಜ್ ಮದುವೆ ದಿನ ಬೆಳಗ್ಗೆ ಅಷ್ಟೇ ಕಾಣಿಸ್ಕೊಂಡಿದ್ದು, ಮುಹೂರ್ತದ ಟೈಮ್ಗೂ ಇರಲಿಲ್ಲ. ಯಾಕೆ? ನಿಜವಾಗ್ಲೂ ಮಾವನಿಗೆ ನೆಂಟ್ರಾ ಇಲ್ಲ? ಈವೆಂಟ್ ಮ್ಯಾನೇಜರ್ ಅಂದರೆ ಪದ್ಮಿನಿ ಡ್ಯಾನ್ಸ್ ಮಾಡೋದಕ್ಕೂ ಇವನಿಗೂ ಏನಾದರೂ? ನೋಡ್ರಿ, ಶೋಭರಾಜ್ಗೆ ಆಕ್ಸಿಡೆಂಟ್ ಆದಾಗ ಕಾರಲ್ಲಿ ಒಬ್ಬರೇ ಇದ್ದರು. ಆದರೆ ಅದೇ ದಿನ ಬೆಳಿಗ್ಗೆ ಅಷ್ಟೂರಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಜೊತೆಗೆ ಕಾರಲ್ಲಿ ಪದ್ಮಿನಿ ಇದ್ರು. ಅಂದರೆ ಡ್ಯಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟು ಪದ್ಮಿನಿನ ಶೋಭರಾಜು ಅವತ್ತು ಕರ್ಕೊಂಡು ಹೋಗಿದ್ದ. ನಾನಿನ್ಯಾವತ್ತೂ ನಿಮ್ಮ ತವ ಸುಳ್ಳು ಹೇಳಕ್ಕಿಲ್ಲ. ನಿಮ್ಮ ಜೊತೆನಾಗೆ ಜೀವನ ನಡೆಸ್ತೀನಿ. ನಿಮ್ಮ ಮನೆ ಸಂಸ್ಕಾರನ ಮೀರಕ್ಕಿಲ್ಲ. ಪ್ರಾಮಿಸ್? ಇಲ್ಲ, ಇನ್ನು ಪದ್ಮಿನಿ ನಂಗೆ ಮಾತು ಕೊಟ್ಟಿದ್ದಾಳೆ ಡ್ಯಾನ್ಸ್ ಮಾಡಲ್ಲ ಅಂತ. ಅವಳ ಮಾತು ಮೀರಕ್ಕೆ ಚಾನ್ಸೇ ಇಲ್ಲ. ಸುಮ್ಮನೆ ನಾನೇ ಏನೇನೋ ಅಂದ್ಕೊಳ್ತಾ ಇದ್ದೀನಿ. ಈ ವಿಷಯನ ಪದ್ಮಿನಿನ ಕೇಳೋದಕ್ಕಿಂತ ಪೂರ್ವಿನ ಕೇಳಬೇಕು. ಅವಳಿಗೆ ಏನಾದರೂ ಗೊತ್ತಿರುತ್ತೆ. ಹಾಯ್ ಪೂರ್ವಿ, ನೀನಾಗಲೇ ನಂದನ್ ರೂಮಲ್ಲಿ ಬಚ್ಚಿಡ್ತಿದ್ಯಲ್ಲ, ಅದು ನನ್ನ ಕೈಗೆ ಸಿಕ್ಕಾಯ್ತು. ಯಾಕೆ ಬೈತಿದ್ಯಾ? ಅಕ್ಕ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಿ. ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ನಿಂತ್ಕೋ. ನೀನ್ ಎಂತ ಉಸಿರು ಒಳ್ಳಿ ಅಂತ ನನಗೆ ಗೊತ್ತಿಲ್ವಾ? ಮೊನ್ನೆ ಮಾಂಗಲ್ಯದ ಬಿಲ್ನ ನನ್ನಿಂದನೇ ಕಿತ್ಕೊಂಡು ಯಾಮಾರಿಸಿ ಹರಿದಾಕ್ತೆ ಅಲ್ವಾ, ಚೋಟ್ ಮೆಣಸಿನ್ಕಾಯಿ. ಅದನ್ನೆಲ್ಲ ಮರ್ತ್ಬಿಡಿ ಅಕ್ಕ. ದಯವಿಟ್ಟು ನನಗೆ ಫೋಟೋ ಕೊಟ್ಬಿಡಿ. ನಾನು ಇವತ್ತೇ ಅಲ್ಲ, ಈಗಲೇ ಈ ಮನೆ ಬಿಟ್ಟು ನಮ್ಮ ಹಳ್ಳಿಗೆ ಹೊಂಟೋಯ್ತೀನಿ. ಈ ಮನೆ ಕಡೆ ತಲೆನೂ ಹಾಕಿ ಮಲಗಕ್ಕಿಲ್ಲ. ನಿಮ್ದಮ್ಮಯ್ಯ ಅಕ್ಕ, ಇದರಿಂದ ಎಲ್ಲರ ಜೀವನನೂ ಹಾಳಾಗಿ ಹೋಗ್ತೈತೆ. ಹಂಗಾಗ್ಬೇಕಾ ಹೇಳಿ? ದಯವಿಟ್ಟು ಇದೊಂದ್ಸಲ ನನ್ನ ಮೇಲೆ ಕರುಣೆ ತೋರಿಸಿ ಆ ಫೋಟೋ ಕೊಟ್ಬಿಡಿ ಅಕ್ಕ. ನಿನಗೆ ಮಾತ್ರ ಈ ಫೋಟೋ ಕೊಡೋದಿಲ್ಲ ಕಣೆ. ನನ್ನನ್ನು ಎಷ್ಟು ಆಡ್ಕೊಂಡೆ, ಎಷ್ಟು ಮಾತಾಡಿದೆ ನನಗೆ. ಈಗ ನೀನು ಕಣ್ಣೀರು ಹಾಕ್ಬಿಟ್ರೆ ನಾನು ಫೋಟೋ ಕೊಟ್ಬಿಡ್ತೀನಾ? ಹೋಗಿ ಬಿಡಿ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲಿ ಗಂಟ ನನ್ನ ನಿಮ್ಮ ಮಧ್ಯೆ ಏನೇ ಮನಸ್ತಾಪ ಇದ್ರು ಅದನ್ನೆಲ್ಲ ಮರೆತು ನೀವೇ ಆ ಫೋಟೋನ ಹರಿದಾಕ್ಬಿಡಿ. ಪುಣ್ಯ ಕಟ್ಕೊಳ್ಳಿ. ಹಾಗೆ ಮನೆಯವ್ರ ನೆಮ್ಮದಿನಾದ್ರೂ ಉಳಿತೈತೆ. ಬರ್ತೀನಕ್ಕ. ಅಲ್ಲ ಹೋಗ್ತೀನಿ. ಏನು ನಡೀತಾ ಇದೆ ಇಲ್ಲಿ? ಅಲ್ಲ,
ಆ ಹುಡುಗಿಗೇನಾದ್ರೂ ಲೂಸಾ? ಹೊಡಿಯಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋದ್ಲು. ಅಂಥದ್ದೇನಿದೆ ಈ ಫೋಟೋ ಅಲ್ಲಿ? ಇದು ಪದ್ಮಿನಿ ಮದುವೆ ಆಗಿರೋ ಫೋಟೋ, ಅದರಲ್ಲೂ ಹರ್ತೋಗಿದೆ. ಈ ಫೋಟೋಗೂ ಪೂರ್ವಿಗೂ ಏನ್ ಸಂಬಂಧ? ಅವಳು ಯಾಕೆ ಈ ವಿಷಯ ಯಾರಿಗೂ ಹೇಳ್ಬೇಡಿ, ಜೀವನ ಹಾಳಾಗುತ್ತೆ ಅಂತ ಹೇಳಿದ್ಲು? ಅಂದ್ರೆ ಇಲ್ಲಿ ಏನೋ ಇದೆ. ಬಾಯ್ ಬಿಟ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿರಲ್ಲ, ಇದಕ್ ನಿಮ್ಮ ಹತ್ರ ಏನು ಉತ್ತರ ಐತೆ? ಮಾತೆತ್ತಿದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂತಿರಲ್ಲ, ಇವತ್ತು ನಿಮ್ ಸ್ವಾಭಿಮಾನ ನಮ್ಮ ಹಸುವನ್ನ ನೀಗಿಸ್ತಾ ಇದ್ದ. ಇದನ್ನೆಲ್ಲ ಯಾವತ್ತೂ ನಿಮ್ಮ ಹತ್ರ ಹೇಳ್ಬಾರ್ದು ಅಂತಿದ್ದೆ. ನಾನು ಹೇಳೋವಳು ಅಲ್ಲ, ಆದ್ರೆ ಈಗ ಆ ಪರಿಸ್ಥಿತಿ ಬಂದೈತೆ. ಯಾಕೆ ಅಂದ್ರೆ ನಿಮ್ಮ ಮೊಂಡ್ತನ, ನಿಮ್ಮ ಹಠ ಬರೀ ನನ್ನನ್ನು ಮಾತ್ರ ನುಂಗ್ತಿಲ್ಲ, ನಿಮ್ಮ ಮಕ್ಕಳನ್ನು ನುಂಗ್ತೈತೆ. ಪಾವನಿ ಹಸು ಅಂತಾಳೆ, ಅವಳಿಗೆ ತಿನ್ನಕ್ ಕೊಡಕ್ ಏನು ಇಲ್ದಲೆ ಕರಳು ಚುರ್ರ ಅನ್ನುತ್ತೇರಿ. ಅಪೂರ್ವಿ ಪದ್ಮಿನಿಗೆ ನಮ್ ಜೀವನ ಇವತ್ತು ಇಂಥ ಪರಿಸ್ಥಿತಿಗೆ ಬಂದು ನಿಂತೈತೆ ಅನ್ನೋ ಅರಿವೇ ಇಲ್ಲ. ಹೋಗ್ಲಿ, ಮದುವೆ ಮಾಡಿ ಕಳ್ಸಿದ್ ಮ್ಯಾಕೆ ಮಗಳ ಹತ್ರ ಓದ್ತೀನಾದ್ರೂ ಫೋನ್ ಮಾಡಿ ಮಾತಾಡಿದೀರ ನೀವು? ಯಾಕೆ? ಯಾಕಂದ್ರೆ ಎಲ್ಲಿ ಮಾತಾಡಿರೆ ಎಲ್ಲ ವಿಷಯ ಹೇಳ್ಬಿಡ್ತೀನೋ ಅಂತ ಭಯ ನಿಮ್ಗೆ. ಅಲ್ಲಿ ಮಕ್ಕಳು ಅಪ್ಪ ಅವ್ವ ಎಲ್ಲ ಹಳ್ಳಿನಾಗೆ ನೆಮ್ಮದಿ ಆಗವ್ರೆ ಅಂತ ಅನ್ಕೊಂಡವ್ರೆ. ಆದ್ರೆ ನಾವೆಲ್ಲಿ? ನಮ್ ಜೀವನ ಹಿಂಗಾಗೈತೆ ಅಂತ ಮಕ್ಳು ತಾವ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಓದಾಡ್ತಿದ್ದೀವಿ. ಇಂಥ ಹೊತ್ನಾಗೆ ಪೂರ್ವಿನು ಇಲ್ಲಿ ಕರ್ಕೊಂಬಂದು ಉಪವಾಸ ಕೆಡಬೇಕು ಅಂತೀರಾ? ಅವಳನ್ನ ಕಾಲೇಜಿಗೆ ಕಳಿಸ್ದೆ ಮನೇಲೆ ಕೂರ್ಸ್ಬೇಕು ಅಂತೀರಾ? ಈ ತಾಯಿ ಮನ್ಸು ಅವಕ್ಕೆಲ್ಲ ಒಪ್ಪಕ್ಕಿಲ್ಲ. ನನ್ನ ಮಗಳು ಆ ಮನೆನಾಗೆ ಇದ್ದು ಹೊಟ್ಟೆ ತುಂಬಾ ಉಣ್ಕೊಂಡು ಅಲ್ಲೇ ಇರ್ಲಿ ಅಂತ ಬಯಸ್ತೀನಿ. ಇದಕ್ಕೆ ನಿಮ್ ಸ್ವಾಭಿಮಾನ, ಹಠ, ಗಿಟ ಏನು ಅರ್ಥ ಆಗಕ್ಕಿಲ್ಲ. ಕಾರಣಕ್ಕೂ ಇಲ್ಲಿಗೆ ಕರೆಸ್ಬೇಡಿ. ಆಟೆಯ ಓ, ಪದ್ಮಿನಿ ಇಲ್ಲೇ ಇದ್ದಾಳಲ್ಲ, ಒಂದು ಮಾತು ಶೋಭರಾಜ್ ಬಗ್ಗೆ ಕೇಳ್ಬಿಡ್ಲಾ? ಪದ್ಮಿನಿ, ನಿನ್ನ ಹತ್ರ ಏನೋ ಮಾತಾಡಬೇಕು. ಅಯ್ಯೋ, ಚಂಚಲಕ್ಕ ಫೋಟೋ ನೋಡಿದ್ರು ಅಂತ ಪೂರ್ವಿ ಹೇಳಿದ್ಲು. ಅವ್ರೇನಾದ್ರು ನಂದನ್ನೋರ್ಗೆಲ್ಲ ವಿಷಯ ಹೇಳ್ಬಿಟ್ರ? ಪದ್ಮಿನಿ, ಈ ಶೋಭರಾಜು ಡ್ಯಾನ್ಸ್ ಶೋ ಕೋಆರ್ಡಿನೇಟ್ರಾ? ಇವ್ರು ಶೋಭರಾಜ್ ಬಗ್ಗೆ ಯಾಕೆ ಕೇಳ್ತವ್ರೆ? ಅವ್ರು ಏನಾರ ಇವ್ರಿಗೆ ಸಿಕ್ಕು, ನಾನು ಅವತ್ತು ಮದುವೆ ಮುಹೂರ್ತ ಹತ್ರ ಬಂದರು ಅವನ ಜೊತೆಲೇ ಇದ್ದೆ ಅಂತ ಏನಾದರೂ ಹೇಳಿದ್ನ? ಅಯ್ಯಯ್ಯೋ,
ಪದ್ಮಿನಿ, ನಿನ್ನೆ ಕೇಳ್ತಿರೋದು, ಈ ಶೋಭರಾಜು ಡ್ಯಾನ್ಸ್ ಶೋಗೆ ಕೋಆರ್ಡಿನೇಟ್ರಾ? ಯಾಕೆ ನಂದನವ್ರೆ, ಅವನೇನಾದರೂ ಸಿಕ್ಕಿದ್ನಾ? ಅಲ್ಲ, ಈ ಶೋಭರಾಜ್ ವಿಚಾರ ಯಾಕೆ, ಅವ್ರೇನಾದರೂ ಫೋನ್ ಮಾಡಿದ್ರಾ ಅಂತ? ಪೊಲೀಸ್ ನನ್ನ ಕರೆಸಿ ಇದೆಲ್ಲ ಕೇಳಿದ್ದಾರೆ ಅಂದರೆ ಪದ್ಮಿನಿ ಗ್ಯಾರಂಟಿ ಹೆದರ್ಕೋತಾಳೆ. ಹಾಗೇನಿಲ್ಲ, ಸುಮ್ಮನೆ ಕೇಳ್ತಿದ್ದೀನಿ. ನಿಜ ಹೇಳು, ನೀನು ಮದುವೆ ದಿನ ಶೋಭರಾಜ್ ಜೊತೆ ಕಾರಲ್ಲೆಲ್ಲಾದರೂ ಹೋಗಿದ್ಯಾ? ಅಯ್ಯಯ್ಯೋ, ನಂದನವ್ರು ಬರ್ ಪತ್ರದಲ್ಲಿ ನಾನು ಡ್ಯಾನ್ಸಿಗೆ ಹೋಗ್ತೀನಿ ಅಂತಷ್ಟೇ ಹೇಳಿದ್ದೆ, ಆದರೆ ಶೋಭರಾಜ್ ಜೊತೆ ಅಂತ ಹೇಳಿರಲಿಲ್ಲ. ಈಗ ಶೋಭರಾಜ್ ಅವ್ರಿಗೆ ಸಿಕ್ಕಿ ಒಂದಕ್ಕೆರಡು ಸೇರಿಸಿ ಏನಾದರೂ ಹೇಳಿದನ? ಪದ್ಮಿನಿ, ಏನಾಯಿತು? ನೀನು ಹೀಗೆ ಕಣ್ಣೀರು ಹಾಕಿದ್ರೆ ನನಗೇನು ಅರ್ಥ ಆಗಲ್ಲ. ನಿಜ ಹೇಳು, ಮದುವೆ ದಿನ ನೀನೆಲ್ಲಾದರೂ ಆಚೆ ಹೋಗಿದ್ಯಾ? ನನ್ನ ಕ್ಷಮಿಸ್ಬಿಡಿ ನಂದನವ್ರೆ, ಇದನ್ನೆಲ್ಲ ನಿಮಗೆ ವಿವರವಾಗಿ ಹೇಳಬೇಕು ಅಂತಲೇ ಇದ್ದೆ, ಆದರೆ ನಾನೆಲ್ಲ ಹೇಳೋಷ್ಟರಲ್ಲಿ ನಿಮಗೆ ಸತ್ಯ ಗೊತ್ತಾಗೋಗಿತ್ತು. ನನಗೆ ಬೇರೆ ದಾರಿ ಇರಲಿಲ್ಲ ನಂದನವ್ರೆ. ಅವತ್ತು ಸಮಯಕ್ಕೆ ಮುಂಚೆ ವಾಪಸ್ ಬರಬೇಕು ಅಂತಲೇ ಹೊರಟೆ, ನಿಮ್ಮ ಹತ್ರನೂ ಹಾಗೆ ಹೇಳಿದ್ದೆ, ಆದರೆ ಎಲ್ಲ ನನ್ನ ಕೈ ಮೀರೋಯ್ತು. ನಾನು ಹೋಗಿದ್ರು ಪರಿಣಾಮ ಹಿಂಗಾಗ್ತೈತೆ ಅಂತ ನನಗೆ ಒಂದೇ ಒಂದು ಅಂದಾಜು ಇದ್ದಿದ್ರು. ನಾನು ನಿಜವಾಗ್ಲೂ ಹೋಗ್ತಿರ್ಲಿಲ್ಲ ನಂದನವ್ರೆ. ನಾನು ನಿಜನೇ ಹೇಳ್ತಿದ್ದೀನಿ, ನಾನು ಬೇಕು ಅಂತ ಈ ಥರ ಮಾಡಿಲ್ಲ ನಂದನವ್ರೆ. ಈ ಥರ ನಡಿಬಾರ್ದು ಅಂತ ಎಷ್ಟೇ ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಎಲ್ಲ ನನ್ನ ಕೈ ಮೀರೋಯ್ತು. ಇದರಿಂದ ನನ್ನ ನಿಮ್ಮ ಆಸೆ, ಕನಸು, ಪ್ರೀತಿ ಎಲ್ಲ ನುಚ್ಚು ನೂರಾಗೋಯ್ತು. ಅವತ್ತಿಂದ ಇಲ್ಲಿವರೆಗೂ ಪ್ರತಿದಿನ ಪ್ರತಿ ಕ್ಷಣ ಸತ್ಯ ಹೇಳಕ್ಕೆ ಒದ್ದಾಡ್ತಿದ್ದೀನಿ. ಎಲ್ಲ ಸತ್ಯ ಹೇಳಬೇಕು ಅಂತ ನಿರ್ಧಾರ ಮಾಡಿದೆ, ಆದರೆ ಧೈರ್ಯ ಸಾಲದೆ ಸುಮ್ಮನೆ ಆಗ್ಬಿಟ್ಟೆ. ನನ್ನ ಹತ್ರ ಬರಬೇಡಿ, ನನ್ನಿಂದ ದೂರ ಇರಿ ಅಂತ ಹೇಳೋಕ್ಕೂ ಇದೇ ಕಾರಣ ನಂದನವ್ರೆ. ಒಂದು ಕಡೆ ನನ್ನಿಂದ ನಿಮ್ಗೆ ಅನ್ಯಾಯ ಆಗ್ತೈತಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅನ್ನೋ ಕಾಳಜಿ. ಇದೆರಡು ನನಗೆ ಸತ್ಯ ಹೇಳೋಕ್ಕೆ ಬಿಡಲಿಲ್ಲ ನಂದನವ್ರೆ. ದಯವಿಟ್ಟು ನಂದನವ್ರೆ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಿಮ್ಮ ಕಾಲು ಮುಗ್ದು ಕ್ಷಮೆ ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡಿ. ಪದ್ಮಿನಿ, ಏನು ಮಾಡ್ತಾ ನಿಮಗೆ? ನಾನು ಏನೂ ತಪ್ಪು ಮಾಡಿಲ್ಲ ನಂದನವ್ರೆ, ಆದರೂ ಇದೆಲ್ಲ ನಂದೇ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಬೇಕಾ ಶಿಕ್ಷೆ ಕೊಡಿ, ನಾನು ಅನುಭವಿಸೋಕೆ ರೆಡಿ. ಆದರೆ ಪೂರ್ವಿ ಮೇಲೆ ಮಾತ್ರ ಕೋಪ ಮಾಡ್ಕೋಬೇಡಿ ನಂದನವ್ರೆ, ಇದ್ರಾಗೆ ಅವಳದೇನು ತಪ್ಪಿಲ್ಲ. ಪದ್ಮಿನಿ ಪ್ಲೀಸ್ ಸುಮ್ಮನೆ ಇರು. ಏನು ಮಾತಾಡ್ತಾ ಇದೀಯಾ ನೀನು? ಏನು ಹೇಳ್ತಿದ್ಯೋ ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಪೂರ್ವಿ ವಿಷಯ ಯಾಕೆ ಬಂತಿಲ್ಲಿ? ಪೂರ್ವಿಗೂ ಇದಕ್ಕೂ ಏನು ಸಂಬಂಧ? ಯಾವ ಸಮಯದೊಳಗಡೆ ಬರಲಿಲ್ಲ ನೀನು? ಅದರಿಂದೇನೋ ಅನಾಹುತ ಆಯಿತು ಅಂದ್ಯಲ್ಲ, ಏನದು? ಓ, ನನಗೆಲ್ಲ ಡೀಟೇಲಾಗಿ ಹೇಳು, ಕನ್ಫ್ಯೂಸ್ ಮಾಡಬೇಡ. ಬಟ್ ಮದುವೆ ದಿನ ನೀನೆಲ್ಲೋ ಆಚೆ ಹೋಗಿದ್ದೆ ಅನ್ನೋದಂತೂ ನಿಜ ಅಂತಾಯಿತು ತಾನೆ? ಪದ್ಮಿನಿ, ಏನಾಯಿತು? ಇರು, ಪೂರ್ವಿನೂ ಕರ್ಕೊಂಬರ್ತೀನಿ. ಅದೇನೇನಾಗಿದೆಯೋ ನನಗೆಲ್ಲ ಗೊತ್ತಾಗಬೇಕು ಇವತ್ತು. ಈಗ ಬಂದೆ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ನಂದನ್ನೋರ್ಗೆ ಏನು ಗೊತ್ತೇ ಇರಲಿಲ್ವಾ? ಎಲ್ಲ ಸತ್ಯನೂ ನಾನೇ ಹೇಳ್ಬಿಟ್ನ. ಏನು ಮಾಡಲಿ ನಾನು? ಈ ಸತ್ಯನ ಹೆಂಗೆ ಒಪ್ಕೋತಾರವರು?
ನಾನು ಯಾಕೆ ಅಳ್ತಿದ್ದೀನಿ? ಸತ್ಯ ಗೊತ್ತಾದರೆ ಒಳ್ಳೇದೇ ಅಲ್ವಾ? ಆ ಕಡೆ ಚಂಚಲ ಅಕ್ಕಂಗೆ ಎಲ್ಲ ವಿಷಯ ಗೊತ್ತಾಗೈತೆ, ಈ ಕಡೆ ನಂದನ್ ಅವ್ರಿಗೆ ಅರ್ಧ ಬರ್ಧ ವಿಷಯ ಗೊತ್ತಾಗೈತೆ. ಈಗ ಎಲ್ಲ ನಿಜ ನಂದನ್ ಅವ್ರಿಗೆ ಗೊತ್ತಾದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಆದ್ರೆ ಪೂರ್ವಿನ ಒಪ್ಕೋತಾರೆ. ಅದೇ ಅಲ್ವಾ ನನಗೆ ಬೇಕಾಗಿರೋದು. ನಾನು ಅಳಬಾರ್ದು, ಧೈರ್ಯವಾಗಿರ್ಬೇಕು. ಪೂರ್ವಿ, ಕೈಗೆ ಸಿಕ್ಕಾಕೊಂಡ್ರೆ ಇವಳು ನನ್ನ ಹೋಗಕ್ ಬಿಡಕ್ಕಿಲ್ಲ. ಅಯ್ಯಯ್ಯೋ, ಇವಳು ಮನೆಯಿಂದ ಹೊರಟೋಗ್ಬಿಟ್ಲ. ಇವಳ ತಡಿಲೇಬೇಕು. ಇವತ್ತೆಲ್ಲವುದು ಒಂದು ತೀರ್ಮಾನಕ್ಕೆ ಬರಲೇಬೇಕು. ಮನೆಯಿಂದ ಆಚೆ ಹೋಗ್ಬೇಕಾದಳು ಪೂರ್ವಿ ಅಲ್ಲ, ನಾನು. ಪೂರ್ವಿ, ಪೂರ್ವಿ, ಅಕ್ಕ, ನಿನ್ನ ನಂದನವ್ರ ಮಧ್ಯೆ ನಾನು ಯಾವತ್ತೂ ಬರಕ್ಕಿಲ್ಲ. ಪೂರ್ವಿ, ನಿಂತ್ಕೋ ಪೂರ್ವಿ, ನನ್ನ ಮಾತು ಕೇಳೆ. ನನ್ನ ಹಿಂದೆ ಬರಬೇಡ ಅಕ್ಕ, ನನ್ನನ್ನು ತಡೆಯೋ ಪ್ರಯತ್ನ ಮಾಡಬೇಡ. ಅಯ್ಯೋ ಪೂರ್ವಿ, ತುಡುಕ್ಬೇಡ. ನಾನು ನಂದನವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಕಣೆ. ಈ ಹೊತ್ತಾಗೆ ನನ್ ಬಿಟ್ಟು ಹೋಗ್ಬೇಡ ಕಣೆ. ನನ್ನ ಮಾತು ಕೇಳ ಅಕ್ಕ, ನೀನೇನು ಸರಿ ಮಾಡೋದು ಬೇಡ. ನಂದನ್ ಅವ್ರಿಗೆ ದಯವಿಟ್ಟು ಏನು ಹೇಳ್ದೆ ಅವ್ರ ಜೊತೆ ಜೀವನ ಶುರು ಮಾಡು. ನನ್ನ ಯೋಚನೆ ಬಿಟ್ಬಿಡಕ್ಕ. ಪೂರ್ವಿ, ನಿಂತ್ಕೊಳೆ. ಪೂರ್ವಿ, ಪದ್ಮಿನಿ, ಪೂರ್ವಿ ಎಲ್ಲೋ? ಪದ್ಮಿನಿ, ಇವಳೆಲ್ಲೋದ್ಲು? ನಾನು ಹೋಗುವಾಗ ಪೂರ್ವಿನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ, ಅಷ್ಟರಲ್ಲಿ ಎಲ್ಲೋದ್ಲು? ಪದ್ಮಿನಿ, ಪದ್ಮಿನಿ, ಇದನ್ನೆಲ್ಲ ನಿಮ್ಗೆ ವಿವರವಾಗಿ ಹೇಳ್ಬೇಕು ಅಂತಾನೆ ಇದ್ದೆ. ಅವತ್ತು ಸಮಯಕ್ಕೆ ಮುಂಚೆ ವಾಪಸ್ ಬರಬೇಕು ಅಂತಾನೆ ಹೊರಟೆ. ಆದ್ರೆ ಎಲ್ಲ ನನ್ನ ಕೈ ಮೀರೋಯ್ತು. ನಾನು ಹೋಗಿದ್ರು ಪರಿಣಾಮ ಹಿಂಗಾಗ್ತೈತೆ ಅಂತ ನನಗೆ ಒಂದೇ ಒಂದು ಅಂದಾಜು ಇದ್ದಿದ್ರು. ನಾನು ನಿಜವಾಗ್ಲೂ ಹೋಗ್ತಿರ್ಲಿಲ್ಲ ನಂದನ್ನೋರೆ. ಪದ್ಮಿನಿ ಹೇಳೋ ಪ್ರಕಾರ ಅವಳು ಮದುವೆ ದಿನ ಎಲ್ಲೋ ಆಚೆ ಹೋಗಿ ಬಂದಿದ್ದಂತೂ ನಿಜ ಅಂತಾಯ್ತು. ಅಂದರೆ ಶೋಭ್ರಾ ಜೊತೆನೇ ಹೋಗಿದ್ಲ? ಹಾಗಾದರೆ ಇನ್ಸ್ಪೆಕ್ಟರ್ ಹೇಳಿದ್ದೆಲ್ಲ ನಿಜಾನ? ಅಲ್ಲ, ಅವತ್ತು ಇಡೀ ದಿನ ಅವಳು ನನ್ನ ಜೊತೆನೇ ಇದ್ಲಲ್ಲ? ಹೇಗೆ ಅಲ್ಲಿವರೆಗೂ ಹೋಗಿ ಬರೋಕ್ಕೆ ಸಾಧ್ಯ? ಓ, ಒಂದು ಅರ್ಥನೇ ಆಗ್ತಿಲ್ವಲ್ಲ.